ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1 ನೋಡಿ ಮಕ್ಕಳ. ಪಕ್ಷಿ ಮತ್ತು ಆಟದ ಕಾರಿನ ನಡುವೆ ಇರುವ ವ್ಯತ್ಯಾಸವೇನು? ಪ್ರಶ್ನೆ 2, ನಾಯಿಯನ್ನು ಜೀವಿ ಎಂದು ಏಕೆ ಕರೆಯುತ್ತಾರೆ? ಪ್ರಶ್ನೆ 3, ಬೀಜವನ್ನು ಮಣ್ಣಿನಲ್ಲಿ ನೆಟ್ಟರೆ ಏನಾಗುತ್ತದೆ? ಪ್ರಶ್ನೆ 4, ಐಸ್ ತುಂಡನ್ನು ಬಿಸಿಲಿನಲ್ಲಿ ಇಟ್ಟರೆ ಏನಾಗುತ್ತದೆ? ಪ್ರಶ್ನೆ 5, ಎರಡು ಊರುಗಳ ನಡುವಿನ ದೂರವನ್ನು ಯಾವ ಘಟಕದಲ್ಲಿ ಅಳೆಯುತ್ತಾರೆ? ಪ್ರಶ್ನೆ 6, ತರಗತಿಯ ಮೇಜಿನ ಉದ್ದವನ್ನು ಅಳೆಯಲು ಏನು ಬಳಸುತ್ತಾರೆ? ಪ್ರಶ್ನೆ 7, ಹೆಚ್ಚು ಮಳೆ ಬಂದರೆ ನದಿಗಳಿಗೆ ಏನಾಗುತ್ತದೆ? ಪ್ರಶ್ನೆ 8, ಗಿಡಗಳಿಗೆ ಪ್ರತಿದಿನ ನೀರು ಹಾಕಿದರೆ ಏನಾಗುತ್ತದೆ? ಪ್ರಶ್ನೆ 9, ನೀರನ್ನು ವ್ಯರ್ಥ ಮಾಡಬಾರದು ಏಕೆ? ಪ್ರಶ್ನೆ 10, ಕಸವನ್ನು ಕಸದ ಬುಟ್ಟಿಗೆ ಹಾಕಬೇಕು ಏಕೆ? ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ನನ್ನ ಮುಂದಿನ ವಿಡಿಯೋದಲ್ಲಿ ಇದರ ಉತ್ತರವನ್ನು ಸಹಿತ ಹಾಕ್ತಾ ಇದ್ದೀನಿ, ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.